ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ ತಪ್ಪು. ಈ ನಿರ್ಧಾರವನ್ನು ವಾಪಸ್ ಪಡೆಯಬೇಕು. ಯತ್ನಾಳ್ ಪರವಾಗಿರುವಂಥವರು ಈಗ ಹೋರಾಟವನ್ನು ಶುರು ಮಾಡಿದ್ದಾರೆ. ವಿಜಯಪುರದಿಂದ ಈ ಹೋರಾಟ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆ ತಪ್ಪು ನಿರ್ಧಾರ, ಅದನ್ನು ಹಿಂಪಡಿರಿ, ಇದಕ್ಕೋಸ್ಕರ ಹೋರಾಟ. ರಾಜ್ಯ ಮಟ್ಟದ ಹೋರಾಟಕ್ಕೂ ಕೂಡ ಕಾರ್ಯಕರ್ತರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕೂಡಲ ಸಂಗಮ ಶ್ರೀಗಳು ಇದರ ನೇತೃತ್ವ ವಹಿಸ್ತಾರೆ. ಸೊ ಈ ಮುಖಾಂತರ ಇದು ಬೇರೆ ರೀತಿಯ ತಿರುವನ್ನು ಪಡಿತಾ ಇದೆ. ಇಲ್ಲಿ ತನಕ ಶ್ರೀಗಳು ಯಾವ್ಯಾವ ರೀತಿಯ ಹೋರಾಟ ಮಾಡ್ತಾ ಇದ್ರು ನಾವು ನೋಡಿದ್ದೀವಿ. ಪಂಚಮಸಾಲಿಗಳಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿಚ್ಚೆಬ್ಬಿಸಿದ್ದೇ ಶ್ರೀಗಳು. ಈಗ ಅವರು ಯತ್ನಾಳ್ ಪರವಾಗಿ ಈ ಹೋರಾಟವನ್ನು ಆಯೋಜಿಸ್ತಾ ಇದ್ದಾರೆ. ವಿಜಯಪುರದಿಂದ ಶುರುವಾಗುವಂಥ ಹೋರಾಟ ಅದು ರಾಜ್ಯಾದ್ಯಂತ ಆಗಬೇಕು ಅನ್ನುವಂಥದ್ದು ಅವರ ಯೋಜನೆ. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯಪುರದಿಂದ. ಅಶೋಕ್, ಏನಿದು ಹೋರಾಟ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಹೋರಾಟ? ರಂಗನಾಥ್, ಖಂಡಿತವಾಗಿ ಏನು ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದೇ ಬಂತು. ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹೋರಾಟ ನಡೆದಿದೆ, ಇನ್ನೂ ನಡೀತಾ ಇದೆ. ಜೊತೆಗೆ ಇತರ ಜಿಲ್ಲೆಗಳು ಕೂಡ ಯತ್ನಾಳ್ ಪರವಾಗಿ ಹೋರಾಟ ನಡೀತಾ ಇದೆ. ಏನು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಯತ್ನಾಳರನ್ನ ವಾಪಸ್ ನೀಡಬೇಕೆಂಬ ಹೋರಾಟ ಈಗ ನಿರಂತರವಾಗಿ ಒಂದು ಪರ್ವದ ರೀತಿಯಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಈ ಹೋರಾಟವನ್ನು ರಾಜ್ಯದ ಮಟ್ಟದಲ್ಲಿ ನಾವು ಮಾಡಬೇಕೆನ್ನೋ ನಿರ್ಧಾರಕ್ಕೆ ಈಗ ಪಂಚಮಸಾಲಿ ಮುಖಂಡರು ಬಂದಿದ್ದಾರೆ. ಇದರ ನೇತೃತ್ವವನ್ನು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಂಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ನೇತೃತ್ವ ವಹಿಸಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ವಿಜಯಪುರ ನಗರದ ಕಿತ್ತೂರಾಣಿ ಚೆನ್ನಮ್ಮ ಸಭಾಭವನದಲ್ಲಿ ಇವತ್ತು ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಪಂಚಮಸಾಲಿ ಹಾಗೂ ಒಳಪಂಗಡ ಮತ್ತು ಹಿಂದೂ ಪರ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರ ಜೊತೆ, ಪ್ರಮುಖರ ಜೊತೆ ಸಭೆ ನಡೆಸ್ತಾರೆ. ಸಭೆಯಲ್ಲಿ ಹೋರಾಟ ಯಾವ ದಿಸೆಯಲ್ಲಿ ಇರಬೇಕು, ಹೇಗೆಲ್ಲ ನಾವು ಹೋರಾಟ ಮಾಡಬೇಕು, ಬಿಜೆಪಿ ಹೈಕಮಾಂಡನ್ನು ಯಾವ ರೀತಿ ಗಮನ ಸೆಳೆಯಬೇಕು ಮತ್ತು ಯತ್ನಾಳ್ ಅವರ ಮೇಲೆ ಹೇರಿದಂಥ ಉಚ್ಚಾಟನೆಯನ್ನು ಯಾವ ರೀತಿ ವಾಪಸ್ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಚರ್ಚೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಒಂದು ಕುತೂಹಲ ಒಂದು ಕಡೆ. ಆದರೆ ಒಂದು ಕಡೆ ಪಂಚಮಸಾಲಿ ಸಮಾಜದಲ್ಲೇ ಒಂದು ರೀತಿಯಲ್ಲಿ ಕೆಲವು ಮುಖಂಡರು ಕೂಡ ಭಿನ್ನಾಭಿಪ್ರಾಯ ತೋರಿದ್ದಾರೆ. ಅದೇನಂತಂದರೆ ಪಂಚಮಸಾಲಿ ಸ್ವಾಮಿಗಳು ಕೇವಲ ಯತ್ನಾಳ್ ಪರವಾಗಿ ನಿಂತರೆ ಸಾಲದ, ನಾವು ಪಂಚಮಸಾಲಿಗಳಲ್ಲ ಎನ್ನುವ ಮಾತನ್ನು ಹೇಳಿದರು. ಇದಕ್ಕೂ ಕೂಡ ಕಳೆದ ಕೆಲ ದಿನಗಳಿಂದ ಉತ್ತರ ನೀಡಿದ ಸ್ವಾಮೀಜಿಗಳು, ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದವರ ಬೆನ್ನಿಗೆ ನಾನು ಸದಾ ನಿಲ್ತೀನಿ, ಒಬ್ಬ ದನಕಾಯ ಹುಡುಗನ ಹಿಡ್ಕೊಂಡು ಒಬ್ಬ ಸಚಿವರಾಗಿದ್ದರೂ ಕೂಡ ಅವ್ರ ಬೆನ್ನಿಗೆ ನಾನು ನಿಲ್ತೀನಿ ಅನ್ನೋದು ಮೂಲಕ ಅವರು ಟಾಂಗ್ ಕೊಟ್ಟಿದ್ದರು. ಒಟ್ಟಾರೆಯಾಗಿ ಏನು ಯತ್ನಾಳ್ ಉಚ್ಚಾಟನೆಯನ್ನು ವಿರೋಧಿಸಿ ಇದೀಗ ರಾಜ್ಯ ಮಟ್ಟ ಹೋರಾಟಕ್ಕೆ ಸಿದ್ಧತೆಗಳು ನಡೆದುಕೊಂಡಿದ್ದು, ಅದಕ್ಕೆ ಪಂಚಮಸಾಲಿ ಶ್ರೀಗಳು ನೇತೃತ್ವ ವಹಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.